ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಈಗ ಯಾವ ಕರ್ಮದಲ್ಲಿದ್ದೀರಾ ಅಂತ ಹೇಳಿ. ಒಳ್ಳೆಯ ಕರ್ಮ ಇದೆಯಾ ನಿಮ್ಮ ಫ್ಯೂಚರ್, ಅಥವಾ ಕೆಟ್ಟ ಕರ್ಮದಲ್ಲಿ ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಯಾವ ಕರ್ಮದಲ್ಲಿದ್ದೀರಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸುತ್ತ ಯಾವ ಎನರ್ಜಿ ಇದೆ, ಯಾವ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳಿದೆ, ಯಾವ ಎಚ್ಚರಿಕೆ ನಿಮ್ಮ ಸೋಲ್ ನಿಮಗೆ ಕೊಡ್ತಾ ಇದೆ, ನಿಮ್ಮ ಆತ್ಮ ನಿಮಗೆ ಯಾವ ಎಚ್ಚರಿಕೆನ ಕೊಡ್ತಾ ಇದೆ, ನೀವೀಗ ಇರೋದು ಯಾವ ಕರ್ಮದಲ್ಲಿದ್ದೀರಿ, ಹಾಗೆ ಎಷ್ಟು ದಿನಗಳವರೆಗೂ ಕೂಡ ಈ ರೀತಿಯ ಒಂದು ಕರ್ಮ ಇರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಈಗ ಯಾವ ಕರ್ಮದಲ್ಲಿದ್ದೀರಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಈಗ ಯಾವ ಕರ್ಮದಲ್ಲಿದ್ದೀರಿ, ಯಾವ ಕರ್ಮ ನಿಮಗೆ ಕಾಡ್ತಾ ಇದೆ, ಅದು ಒಳ್ಳೆಯ ಕರ್ಮನ ಕೆಟ್ಟ ಕರ್ಮನ. ಕೆಲವೊಂದು ಸಲ ಕರ್ಮದ ಅನುಸಾರವಾಗಿಯೂ ಕೂಡ ನಾವು ಜೀವನ ಮಾಡ್ತಾ ಇರ್ತೀವಿ. ಆ ಕರ್ಮಗಳು ಇನ್ನೂ ಕಳೆಯೋದು ಎಷ್ಟು ದಿನಗಳಾಗತ್ತೆ, ಹಾಗೆ ಒಳ್ಳೆ ಕರ್ಮಗಳಾದರೆ ಎಷ್ಟು ದಿನಗಳವರೆಗೂ ಇರುತ್ತೆ, ಹಾಗೆ ಇನ್ನು ಫ್ಯೂಚರಲ್ಲಿ ಯಾವ ರೀತಿ ಲೈಫ್ ಬರುವ ಸಾಧ್ಯತೆಗಳಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮುಂದೆ 3 ಕಾರ್ಡ್ಗಳಿದೆ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳಿದೆ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ರನೇ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಅದ್ಭುತವಾದಂತಹ ಅತ್ತರ್ N33 ಅತ್ತರ್ ಬಿಟ್ಟಿದ್ದೀನಿ. ಇದು ನಿಮ್ಮ ವೀನಸ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಒಂದು ಸಿಂಗಲ್ ಡ್ರಾಪ್, ಚಿಕ್ಕ ಡ್ರಾಪ್ನ ನೀವು ಈ ಶುಕ್ರ ಪರ್ವದ ಮೇಲೆ ಹಚ್ಚಿ ಇದನ್ನು ರಬ್ ಮಾಡಿ ಪ್ರತಿದಿನ ಕಿವಿಯ ಹಿಂದೆ ಹಚ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದಷ್ಟು ಲಕ್ಸುರಿ ಏನಿದೆ, ಲಕ್ಸುರಿ ಆಗಿರ್ಬೋದು, ಹಣ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಅಟ್ರಾಕ್ಟ್ ಮಾಡ್ತೀರಿ ಅಂತ ಹೇಳಿ. ಎಸ್, ಅತ್ತರಲ್ಲಿ ಅಷ್ಟು ಅದ್ಭುತವಾದಂತಹ ಶಕ್ತಿ ಇದೆ ಅಂತ ಹೇಳಿ. ಹಾಗೆ ಸಿಟ್ರಿನ್ ಮಿಕ್ಸ್ ಪೈರೇಟ್ ಸ್ಟೋನ್ಸ್ಗಳನ್ನ ನಾನು ತೋರಿಸಿದ್ದೀನಿ. ಈ ವರ್ಷ ಆ ಕ್ರಿಸ್ಟಲ್ನ ಹಾಕ್ಕೊಳ್ಳಿ, ಅವಕಾಶಗಳು, ಆಪರ್ಚುನಿಟೀಸ್ಗಳು, ನಿಮ್ಮಲ್ಲಿ ಗುರುಬಲಗಳು ಬಹಳಷ್ಟು ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಸುತ್ತ ಯಾವ ಕರ್ಮ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೇವ್ರನ್ನ 3 ಬಾರಿ ಹೇಳ್ಕೊಂಡು, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ. ಓಕೆ, ನೀವೀಗ ಯಾವ ಕರ್ಮದಲ್ಲಿದ್ದೀರಿ, ಯಾವೆಲ್ಲ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳಿದೆ, ಯಾವ ಎಚ್ಚರಿಕೆ ಅಥವಾ ಯಾವ ಮುನ್ಸೂಚನೆ ನಿಮಗೆ ಕಾರ್ಡ್ ಮುಖಾಂತರವಾಗಿ ಪ್ರಕೃತಿ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯೂನಿವರ್ಸ್ ಕೂಡ ಏನು ಮೆಸೇಜ್ ಕಳಿಸ್ತಾ ಇದೆ ನಿಮಗೆ, ಯಾವ ಮೆಸೇಜ್ ನಿಮಗಾಗಿ ಕಾದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ಬದಲಾವಣೆಯೂ ಕೂಡ ನಿಮ್ಮ ಲೈಫಲ್ಲಿದೆ ಅನ್ನೋದಕ್ಕೋಸ್ಕರ ಒಂದು ಕಾರ್ಡ್ನ ನಾನು ತೆಗಿತಾ ಇದ್ದೀನಿ. ಓಕೆ, ಇಲ್ಲಿ ದಿ ಚಾರಿಯಟ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ, ಜಸ್ಟಿಸ್ ಇದೆ, ಸನ್ ಕಾರ್ಡ್. ವಾವ್, ಸೂಪರ್ ಆಗಿದೆ. ಯಾರು ಮೊದಲನೆಯ ಕಾರ್ಡ್ ಟೈಗರ್ ಐನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಓಕೆ, ಇಲ್ಲಿ ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈಗಿನ ಪ್ರೆಸೆಂಟ್ ಎನರ್ಜಿಯಲ್ಲಿ ನಿಮ್ಮ ಕರ್ಮಗಳು, ಯಾವೆಲ್ಲ ಕೆಟ್ಟ ಕರ್ಮಗಳು ನಿಮ್ಮ ಲೈಫಲ್ಲಿ ನಡೀತಾ ಇತ್ತು, ಅದಕ್ಕೆ ಒಂದು ಬಹಳಷ್ಟು ಅಂತ್ಯದ ತಿರುವು ಕಂಡಾಗಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಎಲ್ಲ ಸಮಸ್ಯೆಗಳ ದಿನಗಳಾಗಿರಬಹುದು, ನೋವಿನ ದಿನಗಳಾಗಿರಬಹುದು, ನಿಮ್ಮ ಲವ್ ಲೈಫಲ್ಲಾಗಿರ್ಬೋದು, ಫಿನಾನ್ಷಿಯಲಿ ಆಗಿರಬಹುದು, ಸಂಬಂಧಗಳಲ್ಲಾಗಿರ್ಬೋದು, ಎಲ್ಲ ನೋವುಗಳನ್ನು, ಏನೆಲ್ಲ ಕಷ್ಟಗಳನ್ನು ನೀವು ಪಟ್ಟಿದ್ದೀರಿ, ಅದರಿಂದ ಒಂದು ಬಿಗ್ ರಿಲೀಫ್ ನಿಮ್ಮಲ್ಲಿದೆ, ನಿಮಗೆ ಕಾಣ್ತಾ ಇದೆ ಅಂತ ಹೇಳಿ. ಅಂದರೆ ಬಹಳಷ್ಟು ಮುಂದೆ ಬಂದಿದ್ದೀರಿ, ಎಲ್ಲ ವಿಚಾರದಿಂದ ನೀವು ಮುಂದಕ್ಕೆ ಬಂದಿದ್ದೀರಿ ಅನ್ನೋದೇ ತೋರಿಸ್ತಾ ಇದೆ. ಓಕೆ, ಇನ್ನು ನಿಮ್ಮ ಲೈಫ್ನ ಈಗ ನೀವು ಯಾವ ರೀತಿ ಬೇಕಾದರೂ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಬೋದು. ಅಂದರೆ ನೀವು ಒಳ್ಳೆಯ ವಿಚಾರಕ್ಕೆ, ಒಂದು ಬಿಸ್ನೆಸ್ ಆಗಿರ್ಬೋದು, ಅಥವಾ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಮದುವೆಯ ವಿಚಾರದಲ್ಲಾಗಿರ್ಬೋದು, ಹಾಗೆ ಯಾವುದೋ ಒಂದು ಕೆಲಸಗಳನ್ನು ನಾನು ಇನ್ಮೇಲೆ
ನಾನು ಮುಂದೆ ಹೋಗ್ತೀನಿ ಅನ್ನೋದಕ್ಕೆ ನೀವು ಎಫರ್ಟ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಚಾರಿಯೇಟ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಹೇಗೆ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬಹುದು. ನಿಮ್ಮನ್ನು ಆಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಾಗಿರ್ಬಹುದು, ನೀವು ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಅದು ಚೇಂಜ್ ಆಗಿದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಕರ್ಮ ಆಗಿರಬಹುದು, ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿನ್ನ ಲೈಫಲ್ಲಿ ನಾನು ಎಲ್ಲನೂ ಕೊಟ್ಟಿದ್ದೀನಿ, ಅದನ್ನು ನೀನು ಯಾವ ರೀತಿ ತಗೊಳ್ತೀಯೋ, ಅದನ್ನು ಯಾವ ರೀತಿ ಮುಂದಕ್ಕೆ ಹೋಗ್ತೀಯೋ, ಆ ಕರ್ಮದ ಅನುಸಾರವಾಗಿ ಯಾವ ರೀತಿ ನೀನು ಮುಂದೆ ಹೆಜ್ಜೆ ಇಡ್ತೀಯೋ, ಧೈರ್ಯ ತಗೊಂಡು ಮುಂದೆ ಹೆಜ್ಜೆ ಇಡ್ತೀಯೋ, ಅದಕ್ಕೆ ನಾನು ಸಪೋರ್ಟಿವ್ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಬಟ್ ಆದರೆ ನೀವು ಇವತ್ತು ಯೋಚನೆ ಮಾಡ್ತೀರಿ, ನನ್ನ ಲೈಫ್ ಆಗಿರಬೇಕು, ಹೀಗಿರಬೇಕು, ಬ್ಲಾ ಬ್ಲಾ ಬ್ಲಾ, ಎಷ್ಟೆಲ್ಲ ಯೋಚನೆಗಳು ಮಾಡ್ತೀರಿ, ಒಂದು ಸ್ಟೆಪ್ ಕೂಡ ಮುಂದೆ ಇಡ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಏನೆಲ್ಲ ಸಂಕಟಗಳನ್ನು ಪಟ್ಟಿದ್ರಿ, ಏನೆಲ್ಲ ನಿಮ್ಮ ಟೈಮ್ ಕೆಟ್ಟದಾಗಿತ್ತು, ಯಾವುದೇ ಒಂದು ವಿಚಾರ ಆಗಿರಲಿ, ಕೆಲವ್ರ ಲೈಫಲ್ಲಿ ವರ್ಕ್ ವಿಚಾರದಲ್ಲಾಗಿರಬಹುದು, ಕೆಲವ್ರ ಲೈಫಲ್ಲಿ ಯಾವುದೇ ಒಂದು ಕೆಟ್ಟ ಸಂದರ್ಭಗಳಾಗಿರಬಹುದು, ವೆಹಿಕಲ್ ವಿಚಾರದಲ್ಲಾಗಿರ್ಬೋದು, ಹಾಗೆ ಕೆಲವು ಮೈನರ್ ಆಕ್ಸಿಡೆಂಟ್ಸ್ಗಳಾಗಿರಬಹುದು, ಲೈಫಲ್ಲೂ ಅಷ್ಟೇ ತುಂಬ ಮೈನರ್ ಇಶ್ಯೂ ಅಲ್ಲಿ ಬಹಳಷ್ಟು ಸಂಕಟಗಳನ್ನು ಏನೆಲ್ಲ ಅನುಭವಿಸಿದರೆ ಅದೆಲ್ಲನೂ ಕೂಡ ಎಂಡ್ ಆಗಿದೆ. ಅಂದರೆ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಹೊಸ ಟೈಮ್ ಶುರು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಇಲ್ಲಿ ಕೋರ್ಟ್ ವಿಚಾರ ಆಗಿರಬಹುದು, ಹಾಗೆ ಯಾವುದೆಲ್ಲ ವಿಚಾರವಾಗಿ ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಗೆ ಏನೆಲ್ಲ ದಕ್ಕಿಸ್ಬೇಕು, ನಿಮಗೆಲ್ಲ ಏನು ಸಿಗಬೇಕಾಗಿತ್ತು ನೋಡಿ. ನಿಮ್ಮ ಲೈಫಲ್ಲಿ ನಾನು ಇದನ್ನು ಇಷ್ಟಪಟ್ಟಿದ್ದೆ, ಯಾಕೆ ಇದು ಆಗ್ತಾ ಇಲ್ಲ, ತುಂಬಾ ನಿಧಾನ ಆಗ್ತಾ ಇದೆ, ಯಾಕೆ ನಾನು ಮುಂದುವರಿಯೋದಕ್ಕಾಗ್ತಾಯಿಲ್ಲ, ಈ ಥರದ್ದೆಲ್ಲ ಕ್ವಶನ್ಸ್ನ ಬಿಟ್ಟು ನೀವು ನಿಮ್ಮ ಲೈಫ್ನ ಇನ್ನು ಮುಂದೆ ಸ್ಟ್ರಾಂಗ್ಲಿ ನಾನು ಇದನ್ನು ಮಾಡಲೇಬೇಕು, ನನ್ನ ಲೈಫಲ್ಲಿ ನಾನು ಮುಂದೆ ಹೋಗೋದಕ್ಕೆ ಏನು ಮಾಡೋದಕ್ಕೆ ಸಾಧ್ಯ. ಕೆಲವೊಂದು ಡಿಪ್ರೆಷನಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀರಿ, ಅದನ್ನು ನನ್ನ ಜೀವನದಲ್ಲಿ ಅದಿಲ್ದಿದ್ರೆ ಆಗೋದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಹಚ್ಕೊಂಡಿರ್ತೀರಿ. ದಯವಿಟ್ಟು ಅದನ್ನು ನೀವು ಮೈಂಡಿಂದ ಡಿಲೀಟ್ ಮಾಡಬೇಕಾಗತ್ತೆ. ನನ್ನ ಲೈಫ್ನ ನಾನು ಯಾವ ರೀತಿ ಇಟ್ಕೊಳ್ಬೇಕು ಅದು ನಮ್ಮಲ್ಲೇ ಇದೆ. ಕಡೆಗೆ ನೋಡಿ, ನಾವು ಎಷ್ಟೇ ಡಿಪ್ರೆಷನ್ ಆಗಿರ್ಬೋದು, ಏನೇ ಆಂಗ್ಸೈಟಿ ಆಗಿರ್ಬೋದು, ಏನೇ ಇರ್ಬೋದು, ಅದು ಮತ್ತೆ ನಮಗೆ ನಾವೇ ಸರಿ ಮಾಡ್ಕೊಳ್ಬೇಕಾಗತ್ತೆ. ಆಗ ನಾವು ಏನೇ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮುಂದಕ್ಕೆ ಹೋದಾಗ ಪ್ರಕೃತಿನೂ ಕೂಡ ನಮಗೆ ಕೈ ಹಿಡಿದು ನಡೆಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ನೀನು ಯಾವ ವಿಚಾರಕ್ಕೆ ಏನೆಲ್ಲ ಕರ್ಮಗಳಾಗಬೇಕಾಗಿತ್ತು, ಕೆಟ್ಟ ಕರ್ಮಗಳು ಏನೆಲ್ಲ ಇದೆ ಅದು ಕಳೀತಾ ಬಂದಿದೆ ನಿನ್ನ ಲೈಫಲ್ಲಿ. ಇನ್ನು ಮುಂದೆ ನೀನೇನೆಲ್ಲ ಬೇಡ್ಕೊಂಡಿದ್ದೆ, ಯಾವೆಲ್ಲ ವಿಚಾರಕ್ಕೆ ಬಹಳಷ್ಟು ಸ್ಟ್ರಗಲ್ ಪಟ್ಟಿದ್ದೆ, ನೀನು ಒಂದು ಹೆಜ್ಜೆ ಮೂವ್ ಮಾಡಿದ್ರೆ, ಒಂದು ಹೆಜ್ಜೆ ಮುಂದಕ್ಕಿಟ್ರೆ ಅದಕ್ಕೆ ಎಲ್ಲ ಭಗವಂತನ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಮೇಜರಾಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ಅದರಲ್ಲೂ ಈ ವರ್ಷ ನಿಮಗೆ ಅದ್ಭುತವಾದಂತಹ ವರ್ಷ ಅಂತಲೇ ಹೇಳ್ಬೋದು. ಈ ವರ್ಷದಲ್ಲಿ ಏನೆಲ್ಲ ಚಿಕ್ಕ ಬಿಸ್ನೆಸ್ಗಳನ್ನ ನೀವು ಮಾಡ್ತಾ ಇದ್ದೀರಿ, ಈ ವರ್ಷದಲ್ಲಿ ಅತಿ ವೇಗವಾಗಿ ಕ್ಲಿಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ವರ್ಷದಲ್ಲಿ ಬಹಳಷ್ಟು ಅದ್ಭುತವಾದಂತಹ ಗುಡ್ ನ್ಯೂಸ್ಗಳು, ಮನೆಯ ವಾತಾವರಣದಲ್ಲಿ ಯಾವುದಾದ್ರೂ ಒಂದು ಮೇಜರಾಗಿ ಏನಾದರೂ ಅಂದ್ಕೊಂಡಿದ್ರೆ, ಈ ಬಿಸ್ನೆಸ್ ಶುರು ಮಾಡಬೇಕು, ಅಥವಾ ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಮಕ್ಕಳ ಅಪೇಕ್ಷೆ ಮಾಡಬೇಕು, ಅಥವಾ ನನ್ನ ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಇಲ್ವಾ, ನಾನು ಮುಂದುವರಿತೀನೋ ಇಲ್ವಾ, ಇದೆಲ್ಲ ವಿಚಾರ ಏನೆಲ್ಲ ಇತ್ತಲ್ಲ ನಿಮ್ಮ ತಲೆಯಲ್ಲಿ, ದಯವಿಟ್ಟು ಇದನ್ನೆಲ್ಲ ಸ್ಟ್ರಾಂಗ್ಲಿ, ಅಂದರೆ ಯಾವಾಗಲೂ ಆಫ್ ಆ್ಯಂಡ್ ಡೌನ್ ಆಗ್ತಿರ್ತಾ, ಆಗುತ್ತಾ ಆಗಲ್ವಾ, ಈ ಥರ ಎರಡು ಮನಸ್ಸಿದೆಯಲ್ಲ, ಅದನ್ನು ದಯವಿಟ್ಟು ಆ ನೆಗೆಟಿವ್ ಥಾಟ್ಸ್ಗಳನ್ನ ಡಿಲೀಟ್ ಮಾಡಿ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಮ ಲೈಫಲ್ಲಿ ಇದೇ ವರ್ಷದಲ್ಲಿ ನೀವೇನು ಅಪೇಕ್ಷೆ ಪಟ್ಟಿದ್ರಿ, ಬಹಳ ಬೇಗ ಕೆಲವು ಒಬ್ಬ ವ್ಯಕ್ತಿಗಳು ಬಹಳಷ್ಟು ಬೇಗ ಆಪರ್ಚುನಿಟೀಸ್ಗಳು ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಇದೆ. ಬಹಳ ಬೇಗ ಶೈನ್ ಆಗಿ ಕೂಡ ಕಾಣ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾಗಿ, ಅಂದರೆ ಈ ವರ್ಷದ ಅಂತ್ಯದಲ್ಲಿ ಕೊನೆಯಲ್ಲಿ ಬಹಳಷ್ಟು ವಿಚಾರದಲ್ಲಿ ಆಪರ್ಚುನಿಟೀಸ್ ಬರುವಂಥ ಸಾಧ್ಯತೆ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸುಧಾರಿಕೆ ಮಾಡುವಂಥದ್ದು, ಕೆಲವ್ರಿಗೆ ಬಿಸ್ನೆಸ್ಗಳಲ್ಲಿ ಬಹಳಷ್ಟು ಲಾಭಗಳನ್ನು ಪಡೆಯುವಂಥದ್ದು. ಯಾಕೆಂತ ಹೇಳಿದ್ರೆ ನಿಮ್ಮ ಕೆಟ್ಟ ಕರ್ಮಗಳನ್ನೆಲ್ಲ ಕಳೆದು ಮುಂದಕ್ಕೆ ಬರ್ತಾ ಇರೋದ್ರಿಂದ ಬಹಳಷ್ಟು ಅದ್ಭುತವಾದಂತಹ ದಿನಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಶೇರಿಂಗ್ ಅಂತ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಯಾರಿಗಾದರೂ ದಾನ ಧರ್ಮಗಳನ್ನು ಮಾಡುವಂಥದ್ದು, ಹಸ್ದವರಿಗೆ ಅನ್ನ ಹಾಕುವಂಥದ್ದು, ಹೊಟ್ಟೆ ತುಂಬಿದವರಿಗೆ ಯಾರಿಗೋ ಕರೆದು ಹೊಟ್ಟೆ ತುಂಬಿರೋರಿಗೆ ಅನ್ನ ಹಾಕಿದೆ, ಅದು ಮಾಡಿದೆ ಇದು ಮಾಡಿದೆ, ಆ ರೀತಿ ಲಕ್ಸುರಿ ಆಗಿ ನೋಡಿದೆ, ಈ ರೀತಿ ಲಕ್ಸುರಿ ಆಗಿ ನೋಡಿದೆ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಹಾಕಿ ಯಾರಿಗಾದರೂ ಅಶ್ವಿನಿಂದ ನರಳ್ತಾ ಇರೋರಿಗೆ, ಯಾರಿಗಾದರೂ ಆ ವಾಂಟ್ಸ್ ತುಂಬಾ ಅವಶ್ಯಕತೆ ಇದೆ, ನೀವು 10 ರೂಪಾಯಿ ಕೊಡೋದು ಅವ್ರ ಲೈಫಲ್ಲಿ ಬಹಳಷ್ಟು ತಿರುವುಗಳನ್ನು ನೋಡಬಹುದು ಅನ್ನೋರಿಗೆ ದಯವಿಟ್ಟು ನೀವು
ಕೊಡಬೇಕಾಗತ್ತೆ. ಅದು ಏನಾದರೂ ಆಗಿರ್ಬೋದು, ಓದ್ತಿರೋ ಮಕ್ಕಳಿಗೆ ಪೆನ್ಸಿಲ್ ಆದರೂ ಕೊಡಿ, ಪೆನ್ನಾದರೂ ಕೊಡಿ, ಬುಕ್ಸ್ ಆದರೂ ಕೊಡಿಸಿ, ಬಹಳಷ್ಟು ಕಷ್ಟದಲ್ಲಿರುವಂಥವ್ರಿಗೆ. ಅದೆಲ್ಲನೂ ಕೂಡ ನಿಮಗೆ ಒಂದಷ್ಟು ಲಾಭದಾಯಕವಾಗಿ, ಹಾಗೆ ನಿಮ್ಮ ಎನರ್ಜಿನೂ ಕೂಡ ಪ್ರೊಟೆಕ್ಷನ್ ಮಾಡುತ್ತೆ. ಒಳ್ಳೆ ಕರ್ಮದತ್ತರನ್ನು ಕೂಡ ನಿಮಗೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನರ್ ವಾಯ್ಸ್ ಬರ್ತಾ ಇರುತ್ತೆ ಯಾವಾಗಲೂ. ನೋಡಿ, ಬರೀ ನೆಗೆಟಿವ್ ಯೋಚನೆಗಳನ್ನು ಮಾಡ್ತಾ ಇರುವಾಗ, ನೆಗೆಟಿವ್ ಥಾಟ್ಸ್ಗಳನ್ನು ಯೋಚನೆ ಮಾಡ್ತಾ ಇರುವಾಗ ನಿಮ್ಮ ಮನಸ್ಸಿನ ಮಾತು ಹೇಳ್ತಾ ಇರತ್ತೆ, ಇದೆಲ್ಲ ಇರ್ಬೋದು ಅಂತ ಹೇಳಿ ಅದೂ ಕೂಡ ಹೇಳ್ತಾ ಇರತ್ತೆ. ಆ ಮನಸ್ಸಲ್ಲಿ ಕೂತ್ಕೊಂಡು ಬುದ್ಧಿ ಹೇಳದಂತೆಯೇ ಮಾಡುವಂಥದ್ದಕ್ಕಿಂತ ಕೂಲಂಕುಷವಾಗಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು, ಅಥವಾ ಯಾರಿಗಾದ್ರೂ ಮಾತನಾಡಬೇಕಾದ್ರೆ ಸುಮಾರು ಯೋಚನೆ ಮಾಡಿ ಮಾತನಾಡುವಂಥದ್ದು ಕೂಡ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಹೈ ಹಾನರ್ ಬರ್ತಾ ಇದೆ. ಬಹಳಷ್ಟು ನಿಮಗೆ ದೊಡ್ಡವರಿಂದ ನಿಮಗೆ ಹೆಸರುಗಳು, ಕೀರ್ತಿಗಳು, ನಿಮ್ಮ ಬಗ್ಗೆ ಹೊಗಳಿಕೆಗಳು, ಇದೆಲ್ಲನೂ ಕೂಡ ಈ ವರ್ಷದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಸೊ ಎಂಟೈರ್ ನನ್ನ ಕಾರ್ಡ್ ನಾನು ನೋಡ್ತಾ ಇರೋದ್ರಿಂದ ಏನಾಗುತ್ತೆ, ಕೆಟ್ಟ ಕರ್ಮದಿಂದ ಪಾರಾಗಿ ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಅದ್ಭುತವಾದಂತಹ ದಿನಗಳು ಇನ್ನು ಮುಂದೆ ನೀವು ನೋಡ್ತೀರಿ. ಬಹಳಷ್ಟು ಆಪರ್ಚುನಿಟೀಸ್ಗಳನ್ನ ನೋಡ್ತೀರಿ, ಬಹಳಷ್ಟು ಹಣಕಾಸುಗಳನ್ನು ಬಹಳಷ್ಟು ನೋಡ್ತೀರಿ. ಹಾಗೆ ಇಲ್ಲಿ ನಾನು ಮೇಜರ್ ಕಾರ್ಡ್ಸ್ಗಳನ್ನೇ ನಾನು ನಿಮ್ಮ ಲೈಫಲ್ಲಿ ನೋಡ್ತಾ ಇರೋದ್ರಿಂದ ಇಲ್ಲಿ ಬಹಳಷ್ಟು ಜನಗಳ ಲೈಫಲ್ಲಿ ಸ್ಟಾರ್ ರೀತಿ ಬದಲಾವಣೆ ಆಗುವಂತಹ ಸಾಧ್ಯತೆ ಮೇಜರಾಗಿ ನಾನು ನೋಡ್ತಾ ಇದ್ದೀನಿ. ನಾನು ಮತ್ತೆ ಹಿಂದೆ ರೀತಿಯೇ ಏನು ಇಲ್ಲದೆ ಇರುವ ರೀತಿಯೇ ಮತ್ತೆ ಬ್ಯಾಕ್ ಆಗ್ತೀನ, ನಾನು ಮತ್ತೆ ಏನಾದರೂ ನನಗೆ ಹೊಡೆತಗಳು ಬೀಳುತ್ತಾ, ನಾನು ಡೌನ್ಫಾಲ್ ಆಗೋ ರೀತಿಯಲ್ಲಿ ಹೊಡೆತ ಬೀಳುತ್ತಾ? ನೋ ವೇ. ಇನ್ನು ಮುಂದೆ ನಿಮಗೆ ಬಹಳಷ್ಟು ಅದ್ಭುತವಾದಂತಹ ಪರ್ಮನೆಂಟಾಗಿ ಅದೃಷ್ಟದ ರೀತಿಯಲ್ಲಿ ಇರುವಂತಹ ಯೋಗಗಳು ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಯೋಗ ಇದೆ. ಕೆಟ್ಟ ಕರ್ಮಗಳು ಕಳೆದ ಮುಂದಕ್ಕೆ ಹೋಗ್ತಾ ಇದ್ದೀರಿ, ಒಳ್ಳೆಯ ಕರ್ಮಗಳ ದತ್ತಕ್ಕೆ ಹೋಗ್ತಾ ಇದ್ದೀರಿ. ಬಟ್ ನೀವು ನಿಮ್ಮ ಮೈಂಡಲ್ಲಿ ಆಫ್ ಆ್ಯಂಡ್ ಆನ್ ಆಗ್ತಿರ್ತೀರಲ್ಲ, ಅದನ್ನು ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಹಾಗೆ ಯಾರೆಲ್ಲ ಬುಕ್ ಮಾಡ್ಕೊಳ್ಬೇಕು ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಪ್ಯೂರ್ ಸಿಲ್ವರ್ ಇರೋದ್ರಿಂದ, ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಫ್ಲೇಕ್ಸ್ಗಳಿರೋದ್ರಿಂದ ಬಹಳಷ್ಟು ಔಟ್ ಆಫ್ ಕಂಟ್ರಿಯಿಂದನೂ ಕೂಡ ಬುಕ್ ಮಾಡ್ಕೊಳ್ತಾನೆ ಇದ್ದಾರೆ. ದಯವಿಟ್ಟು ಸ್ಟಾಕ್ ಖಾಲಿ ಆಗೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ಯಾವ ಕರ್ಮಗಳಿದೆ, ನಿಮ್ಮ ಸುತ್ತ ಯಾವ ಕರ್ಮ ನಡೀತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸುತ್ತ ಯಾವ ಕರ್ಮಗಳಿದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸುತ್ತ ಯಾವ ಕರ್ಮ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯೂನಿವರ್ಸ್ ಮೆಸೇಜ್ ಏನಾಗಿದೆ, ಯಾರಿಗೆಲ್ಲ ಸಿಟ್ರಿನ್ ಮಿಕ್ಸ್ ಪೈರೆಟ್ ಅಂದರೆ ಬಹಳಷ್ಟು ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಲ್ಲಿ ಬರೋದಕ್ಕೆ, ಹಾಗೆ ಪ್ರತಿದಿನ ಹಣಕಾಸುಗಳನ್ನು ನೋಡೋದಕ್ಕೆ ಬೇಗ ಅದನ್ನು ಕೂಡ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಲೈಫಲ್ಲಿ ಆ್ಯಕ್ಷನ್ನ ತಗೊಳ್ಳಿ. ಈಗ ಒಂದಷ್ಟು ನಿಮ್ಮ ಕರ್ಮ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಲೈಫಲ್ಲಿ ಕೆಲವೊಂದಷ್ಟು ನಡೀತಾ ಇದೆ. ಬಟ್ ಆದರೆ ಆಫ್ ಆ್ಯಂಡ್ ಆನ್ ಆಗ್ತಾ ಇದೆ. ಅಂದರೆ ಏರುಪೇರುಗಳನ್ನು ನಾನು ಜಾಸ್ತಿ ನೋಡಬಹುದು. ಬಟ್ ಆದರೆ ಪ್ರಯತ್ನಗಳನ್ನು ನೀವು ಬಹಳಷ್ಟು ಪಡ್ತಾ ಇದ್ದೀರಿ. ಓಕೆ, ಇಲ್ಲಿ ನಾನು ಕೆಲವೊಂದು ವ್ಯಕ್ತಿಗಳ ಲೈಫಲ್ಲಿ ನಾನು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಪ್ರಯತ್ನಗಳನ್ನು ನೀವು ಪಡ್ತಾ ಇದ್ರಿ, ಜವಾಬ್ದಾರಿಗಳು ಬಹಳಷ್ಟಿದೆ. ಬಟ್ ಆದರೆ ಇಲ್ಲಿ ಎಮೋಷ್ನಲಿ ಕೆಲವೊಂದು ಸಲ ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ. ಹಾಗೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಕೆಲವೊಬ್ಬರ ಲೈಫಲ್ಲಿ ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಒಂದಷ್ಟು ಗುರುವಿನ ಏನಿದೆ, ಗುರುವಿನ ಆರಾಧನೆ ಮಾಡುವಂಥದ್ದು, ಗುರುವಿನ ಸೇವೆಗಳನ್ನು ಮಾಡುವಂಥದ್ದು, ಗುರುವಿನ ದೇವಸ್ಥಾನದಲ್ಲಿ ಕಸ ಹೊಡೆಯುವಂಥದ್ದು, ಇದೆಲ್ಲ ನಿಮ್ಮ ಗುರುಬಲಗಳನ್ನು ಆ್ಯಕ್ಟಿವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು 5 ಆಫ್ ಸಾರ್ಟ್ಸ್ ನೋಡಿರ್ತಾ ಇರೋದ್ರಿಂದ ಇಲ್ಲಿ ನೋಡಿ,
ಗುರುಬಲ ಇಲ್ಲದೆ ಇರೋದ್ರಿಂದ ಸಂಬಂಧಗಳನ್ನು ಕೆಲವು ಸಲ ಬಹಳಷ್ಟು ಬೇಗ ಕಟ್ ಆಫ್ ಆಗ್ತಾ ಇದೆ. ಹಾಗೆ ಇಲ್ಲಿ 5 ಸ್ಪಾಟ್ಸ್ ಬರ್ತಾ ಇರೋದ್ರಿಂದ ಮಾನಸಿಕವಾಗಿ ನೋವುಗಳನ್ನು ಕೂಡ ತಿಂತಾ ಇದ್ದೀರಿ. ಅದು ಹೌದೋ ಇಲ್ವೋ ಅನ್ನುವಂತಹ ವಿಚಾರಗಳನ್ನು ಕೂಲಂಕುಷವಾಗಿ ನೋಡೋಕ್ಕೂ ಆಗ್ತಾ ಇಲ್ಲ. ಬೇಗ ಟ್ರಿಗರ್ ಆಗುವಂಥದ್ದು, ಬೇಗ ಕೋಪ ಆಗುವಂಥದ್ದು, ಅಥವಾ ಬೇಗ ಆ ಕಡೆಯಿಂದ ಯಾರಾದರೂ ವ್ಯಕ್ತಿಗಳು ನಿಮಗೆ ಬಹಳಷ್ಟು ಮಾನಸಿಕವಾಗಿ ನೋವು ಕೊಟ್ಟರು ಅಂತ ಹೇಳಿದ್ರೆ ಅದನ್ನು ಬಹಳಷ್ಟು ಮನಸ್ಸಿಗೆ ತಗೊಳ್ಳುವಂಥದ್ದು, ಇದು ಎಲ್ಲನೂ ಕೂಡ ನಿಮ್ಮ ಲೈಫಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಬಹಳಷ್ಟು ಈಗ ಕೆಲವೊಂದು ಸಲ ನಿಮ್ಮ ಮೈಂಡ್ನ ನೀವು ಸ್ಟೇಬಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವೊಬ್ಬರನ್ನ ಬಹಳಷ್ಟು ನಿಮಗೆ ಕೇರ್ ಮಾಡಿರ್ತಾರೆ, ಅಥವಾ ಅವ್ರು ಬ್ಯುಸಿ ಇರ್ತಾರೋ ಅಂತನೋ, ಅಥವಾ ನೀವು ಬ್ಯುಸಿ ಇರ್ತೀರಿ ಅಂತನೋ, ಅಥವಾ ಅದನ್ನು ಯಾವ ರೀತಿ ಹೇಗೆ ತೊಗೊಂಡ್ಬಿಡ್ತೀರಿ ಅಂತ ಹೇಳಿದ್ರೆ ಅತಿಯಾಗಿ ಬೇರೆಯವ್ರ ಜೊತೆಗೆ ಹಚ್ಕೊಂಡು ಬಿಡೋದು, ಅಥವಾ ಅವರಲ್ಲಿ ಏನಾದರೂ ಒಂದಷ್ಟು ಏರುಪೇರುಗಳನ್ನು ನೋಡಿದ ತಕ್ಷಣವೇ ಮತ್ತೆ ಅದನ್ನು ಎಮೋಷ್ನಲಿ ಬಹಳಷ್ಟು ನೋವು ಪಡ್ತಾ ಇರುವಂಥದ್ದು. ಇದು ಎಲ್ಲನೂ ಕೂಡ ನಾನು ನಿಮ್ಮ ಕರ್ಮದ ಅನುಸಾರವಾಗಿ ಈಗಿನ ಕರ್ಮ ಈ ರೀತಿ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಇಲ್ಲಿ ಬಹಳಷ್ಟು ನಾನು ಹೇಳ್ತೀನಲ್ಲ, ನಿಮಗೆ ದಯವಿಟ್ಟು ಗುರುವಿನ ಸೇವೆ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಏಕೆ ಅಂತ ಹೇಳಿದ್ರೆ ಬಹಳಷ್ಟು ನಿಮಗೆ ಜವಾಬ್ದಾರಿಗಳನ್ನು ನೀವು ತಗೊಳ್ಬೇಕಾಗತ್ತೆ, ಕೈಗೆ ನೀವು ತಗೊಳ್ಬೇಕಾಗತ್ತೆ. ಆ ಜವಾಬ್ದಾರಿಗಳಿಂದ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ಯೋಚನೆಗಳಲ್ಲೂ ಕೂಡ ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದಿದೆ. ಬಹಳಷ್ಟು ಬೇಗ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಿಡ್ತೀರಿ. ಬಹಳಷ್ಟು ಇಲ್ಲಿ ನೋಡಿ, ನಾನು ಕೆಲವೊಬ್ಬರಿಗೆ ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಬಹಳಷ್ಟು ನೀವು ಕೇಳ್ದೇನೆ ಭಗವಂತ ಕೊಡ್ತಿರುವಂಥದ್ದಿದೆ, ಆದರೆ ನೀವು ಆಗೋಗಿರೋದ್ರ ಬಗ್ಗೆ ಭಾಳಷ್ಟು ಥಿಂಕ್ ಮಾಡುವಂಥದ್ದು. ನನ್ನ ಲೈಫಲ್ಲಿ ಈ ಥರದ್ದು ಒಂಥರ ಹೇಗೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಈ ವ್ಯಕ್ತಿಯ ಜಾಗನ ಅಥವಾ ಆ ರೀತಿ ಇದ್ದಿದ್ದ ಜೀವನನ ಬೇರೆ ಯಾವುದು ತುಂಬಿಸೋದಕ್ಕೆ ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ಗಳನ್ನು ನೀವು ಯೋಚನೆ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಆ್ಯಟಿಟ್ಯೂಡ್ಗಳನ್ನ ತಗೊಳ್ಬೇಕಾಗತ್ತೆ. ಪಾಸಿಟಿವ್ ಆ್ಯಟಿಟ್ಯೂಡ್ಗಳನ್ನ ನೀವೇ ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ಲ, ನನ್ನ ಲೈಫಲ್ಲಿ ಈಗೆಲ್ಲ ಆಗ್ತಾ ಇದೆ, ಇನ್ನು ಮುಂದೆ ನಾನು ಒಂದಷ್ಟು ಏನಿದೆ ಪಾಸಿಟಿವ್ ಎನರ್ಜಿ ಒಟ್ಟಿಗೆ ಇದ್ದೀನಿ, ನಾನು ನಂಬಿರುವಂತಹ ದೈವ ನನ್ನ ಜೊತೆಗಿದೆ, ನನ್ನ ಮೈಂಡನ್ನು ಭಾಳಷ್ಟು ಸ್ಟೇಬಲ್ನಲ್ಲಿ ಇಟ್ಕೊಳ್ಬೇಕು. ನಿಮಗೆ ದಯವಿಟ್ಟು ಮೆಡಿಟೇಷನ್ ಅವಶ್ಯಕತೆ ಇದೆ. ಮೆಡಿಟೇಷನ್ ಅವಶ್ಯಕತೆ ಇದೆಯಾ ಮೇಡಮ್, ನಾನು ಆಫೀಸಿಗೆ ಹೋಗಬೇಕು, ನನಗೆ ಆಗಲ್ಲ, ನನಗೆ ಆ 5 ನಿಮಿಷ ನನಗೆ ಕೂರೋದಕ್ಕಾಗೋದಿಲ್ಲ, ನನಗೆ ಬಹಳಷ್ಟು ಹಿಂಸೆ ಅನಿಸುತ್ತೆ, ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ, ಬಟ್ ಆದರೆ ನನಗೆ ಆ 5 ನಿಮಿಷ ನೋಡಿ, ನಾವು ದಿನದಲ್ಲಿ 24 ಗಂಟೆಗಳನ್ನು ಕಳೆದಿರ್ತೀವಿ, ಬಟ್ ಆದರೆ 5 ನಿಮಿಷ ಕಳೆಯೋದಕ್ಕೆ ಎಷ್ಟು ಸಂಕಟ ಆಗುತ್ತೆ. ಅಂದರೆ ನಮ್ಮಲ್ಲಿ ಎಷ್ಟು ನಾವು ನೆಗೆಟಿವ್ ಎನರ್ಜಿಯನ್ನು ಇಟ್ಕೊಂಡು ಕೂತಿರ್ತೀವಿ. ನಮ್ಮ ಸುತ್ತ ನೆಗೆಟಿವಿಟಿ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪರ್ಸನ್ಸ್ಗಳು, ನೆಗೆಟಿವ್ ಎಮೋಷನ್ಸ್ಗಳು ಇದನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಪಾಸಿಟಿವ್ 1% ಕೂಡ ನೀವು ಮಾಡೋದಕ್ಕಾಗೋದಿಲ್ಲ. ಆಗಲಿ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಹನುಮಾನ್ ಚಾಲೀಸನ ಹಾಕ್ಕೊಳ್ಳೋದು. ಆ ಹನುಮಾನ್ ಚಾಲೀಸ್ ಮುಗಿಯೋವರೆಗೂ ನೀವು ಡೀಪ್ ಬ್ರೀತ್ ಮಾಡಿ ಒಂದು ಕಡೆ ಕಾನ್ಸಂಟ್ರೇಷನ್. ಪಕ್ಕದ ಮನೆಯವ್ರದ್ದು ಯೋಚನೆ ಮಾಡಬೇಡಿ, ನಿಮ್ದು ಯೋಚನೆ ಮಾಡಬೇಡಿ, ನಿಮ್ಮ ನೆನ್ನೆದ ಯೋಚನೆ ಮಾಡಬೇಡಿ, ನಿಮ್ಮ ಅಡುಗೆ ತಿಂಡಿದ ಯೋಚನೆ ಮಾಡಬೇಡಿ, ನಿಮ್ಮ ಬೈಕ್ ಕಾರ್ದು ಯೋಚನೆ ಮಾಡಬೇಡಿ, ಏನೂ ಯೋಚನೆ ಮಾಡಬೇಡಿ. 5 ನಿಮಿಷ ನಿಮ್ಮ ದೇಹಕ್ಕೋಸ್ಕರ, ನಿಮ್ಮ ಬ್ರೈನ್ಗೋಸ್ಕರ, ನಿಮಗೋಸ್ಕರ. ಇದರಿಂದ ಏನಾಗುತ್ತೆ ಮೇಡಮ್ ಅಂತ ಹೇಳೋದಾದರೆ, ನೀವು ಈ ಎತ್ತರೇ ಹಚ್ಚಬೇಕು, ಆ ಕ್ರಿಸ್ಟಲ್ಸ್ಗಳೇ ಹಾಕಬೇಕು ಅಂತ ಅಲ್ಲ. ಕೆಲವ್ರಿಗೆ ದುಡ್ಡಿರೋರು ಇದನ್ನೆಲ್ಲ ತೊಗೊಳ್ತೀರಿ, ಬೈ ಮಾಡ್ಕೊಳ್ತೀರಿ, ಅದು ನಿಮ್ಗೆ ಪ್ರೊಟೆಕ್ಟಿವ್ ಆಗಿ ಇಟ್ಕೊಳುತ್ತೆ, ನಿಮ್ಮನ್ನು ಲಕ್ಸುರಿ ಕಾರ್, ಬಂಗ್ಲೆ ಎಲ್ಲನೂ ಕೊಡುತ್ತೆ. ದುಡ್ಡು ಇಲ್ಲದೇ ಇರೋರಿಗೆ ಆ ಸಂಕಟಗಳನ್ನು ನೀವು ಅನುಭವಿಸ್ತಾ ಇರ್ತೀರಲ್ಲ, ಅಟ್ಲೀಸ್ಟ್ ಆ ಹನುಮಾನ್ ಚಾಲೀಸ್ನ ಕೇಳಿಕೊಂಡು ನನ್ನಲ್ಲಿ ಎಲ್ಲ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ಭಗವಂತ ಆ ಯೂನಿವರ್ಸಿಂದ ನನ್ನ ದೇಹಕ್ಕೆ ಒಂದು ಅದ್ಭುತವಾದಂತಹ ಒಂದು ಚೈತನ್ಯ ನನ್ನ ದೇಹದೊಳಗೆ ಹೋಗ್ತಾ ಇದೆ. 5 ನಿಮಿಷ ಮಾಡಿ ದಿನದಲ್ಲಿ, 5 ನಿಮಿಷ. ನಿಮಗೆ ನೋಡಿ, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಆ 5 ನಿಮಿಷನೂ ಕೂರೋದಕ್ಕಾಗೋದಿಲ್ಲ. ನಾನು ಅದಕ್ಕೇ ಹೇಳೋದು, ಯಾವಾಗ್ಲೂ ಕೂಡ ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳಿ. ಲಕ್ಷಾಂತರ ಜನ ನಾನು ಅಂತ ತರಿಸ್ಕೊಂಡಿದ್ದೀರಿ, ಹಾಕೊಂಡಿದ್ದೀರಿ ಅಂತ ನಾನು ನೋಡ್ತಾ ಇದ್ದೀನಿ. ಬಟ್ ಆದರೆ ಹಾಕೊಳ್ಳದೆ ಇರೋರು ಏನಿದೆಯಲ್ಲ, ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ್ನ ಹಾಕ್ಕೊಳ್ಳಿ. ನಿಮ್ಮ ನೆಗೆಟಿವ್ ಎಮೋಷನ್ಸ್ಗಳು, ನಿಮ್ಮ ಪಾಸ್ಟ್ ಲೈಫ್ ಕರ್ಮಗಳು, ನಿಮ್ದು ಎಲ್ಲ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಒಂದಷ್ಟು ನೀವು ಪಾಸಿಟಿವ್ ವಿಚಾರದ ಬಗ್ಗೆ ಒಂದಷ್ಟು ವಿಜುವಲೈಸೇಷನ್ಗಳನ್ನು ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ನಿಮಗೀಗ ಆಗ್ತಿರುವಂತಹ ಸಮಸ್ಯೆಗಳಿಂದ ಒಂದಷ್ಟು ನಿಮ್ಮ ಮನಸ್ಸಿಗೆ ಮಾನಸಿಕ ನೆಮ್ಮದಿಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಈಗಲೂ ನೋಡಿ, ಯಾವ ಗೋಲ್ನ
ಸೆಟ್ ಮಾಡಿದ್ರು ಕೂಡ ಅದನ್ನು ಕಾನ್ಸ್ಟೆಂಟಾಗಿ ನೀವು ಮುಂದುವರ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏಕೆಂತ ಹೇಳಿದ್ರೆ ಮನಸ್ಸು ನೆಮ್ಮದಿಯಾಗಿಲ್ಲ, ಮೈಂಡು ನೆಮ್ಮದಿಯಾಗಿಲ್ಲ. ಅಲ್ಲಿ ಯಾರಾದರೂ ತುಂಬ ಬೇಗ ಅಟ್ಯಾಚ್ಮೆಂಟ್ ಆಗಿ ಬೇಗ ಬಿಟ್ಟೋದ್ರೆ ಅದರಿಂದನೂ ತುಂಬ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳುವಂಥದ್ದು. ದೇವರು ನಿಮಗೆ ಅಂತಲೇ Four of Cups ಅಂತ ಇದೆ. ಇಲ್ಲಿ 3 ಕಪ್ ಹೋದ್ರೂ ಪರವಾಗಿಲ್ಲ, ಇಲ್ಲಿ 1 ಕಪ್ ಭಗವಂತ ನಿಮಗೋಸ್ಕರ ಏನೋ ಒಂದು ಕೊಡೋದಕ್ಕೆ ಅಂತ ಕಾಯ್ತಾ ಇದ್ದಾನೆ. ಅದನ್ನು ಇಸ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಮೆಡಿಟೇಷನ್ ಮಾಡ್ತಿರೋ, ಅತ್ತರ್ ಹಾಕೊಳ್ತಿರೋ, ಕ್ರಿಸ್ಟಲ್ಸ್ಗಳನ್ನ ಬೈ ಮಾಡಿ ಹಾಕೊಳ್ತಿರೋ, ಒಂದಷ್ಟು ದಿನದಲ್ಲಿ 5 ನಿಮಿಷ ನಿಮ್ಮ ದೇಹಕ್ಕೋಸ್ಕರ ದಯವಿಟ್ಟು ಕೊಡಿ. ನಿಮಗೋಸ್ಕರ, ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ಕೊಡಿ. ಬೆಳಗಿನ ಜಾವ ಆಗಿರ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು, ಒಂದು ಕಡೆ ಎದ್ದು ಕೂತು ಪೂರ್ವಾಭಿಮುಖನೋ ಉತ್ತರಾಭಿಮುಖನೋ ಮಾಡಿ ಡೀಪ್ ಬ್ರೀತಲ್ಲಿ ಒಂದು 5 ನಿಮಿಷನೋ 10 ನಿಮಿಷನೋ ವಿಜುವಲೈಸೇಷನ್ ಮಾಡಿ. ನನಗೇನು ಬೇಕು, ನಿಮ್ಗೇನು ಬೇಕು, ನಾನು ಈ ಥರ ಕೆಲಸ ಎಕ್ಸೆಪ್ಟ್ ಮಾಡಿದ್ದೆ, ಅದು ಆಗ್ತಾ ಇದೆ, ನನ್ನ ಜೀವನದಲ್ಲಿ ಇದು ಬೇಕು, ಅದು ಆಗ್ತಾ ಇದೆ ನನ್ನ ಲೈಫಲ್ಲಿ ಅನ್ನುವಂತಹ ರೀತಿಯಲ್ಲಿ ಅದು ಮಾಡಿ ನೋಡಿ. ಇದನ್ನು 21 ದಿನ ಮಾಡಿ, ಅದಾಗದೇ ಆಟೋಮೆಟಿಕಲಿ ನಿಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಅದು ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಗೋ ವಿತ್ ದಿ ಫ್ಲೋ ಅಂತ ಹೇಳಿ ಬರ್ತಾ ಇದೆ. ನಾನು ಯಾಕೆ ನಿನ್ನೆ ಹಂಗಾಯಿತು, ನನಗೆ ಯಾಕೆ ನಿನ್ನೆ ಹಿಂಗಾಯಿತು, ಇವತ್ತು ಯಾಕೆ ಹಿಂಗಾಯಿತು, ನಾನು ಬೆಳಗ್ಗೆ ಇದೇ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ನಾಳೆ ನಾನು ಇದೇ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಗೋ ವಿತ್ ದಿ ಫ್ಲೋ ಅಂದರೆ ಗಾಳಿ ಬಂದಾಗ ತೂರ್ಕೋ ಅಂದ ಕೂಡಲೇ ಹಾಗೆ ಅಲ್ಲ. ಜೀವನ ಈ ರೀತಿ ಇದೆ, ಅದನ್ನು ಎಕ್ಸೆಪ್ಟ್ ಮಾಡಿ. ಹೌದು, ನನ್ನ ಲೈಫ್ ಈ ಥರ ಇದೆ, ನಾನು ಒಂದಷ್ಟು ಮುಂದಕ್ಕೆ ಹೋಗ್ಬೇಕಾಗತ್ತೆ, ನನ್ನ ಲೈಫ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು, ಇದೇ ರೀತಿ ನನ್ನ ಜೀವನ ಇರಬೇಕು. ನಮಗೆ ತಿಂಗಳೆಲ್ಲ EMI ಕಟ್ಟಬೇಕು, ನಂಗೊಂದು 10,000 ಆದರೆ ಸಾಕು, ಒಂದು 15,000 ಆದರೆ ಸಾಕು. ಇದನ್ನು ಯೂನಿವರ್ಸಿಗೆ ನೀವೇ ಹೇಳ್ತಿದ್ದೀರಿ, ಪಾಪ ಅದನ್ನು ಕೂಡ ಅದೇ ರೀತಿ ಮಾಡಿಕೊಡುತ್ತೆ. ಅದು ಹೆಂಗಾದ್ರೂ ಮಾಡಿ ನಿನಗೆ ಅದನ್ನು ಕಟ್ಟೋ ರೀತಿನೋ ಅದನ್ನು ಮಾಡೋ ರೀತಿನೋ ಅದು ಆ ರೀತಿ ಬಳಸ್ಕೊಡ್ತಾ ಇದೆ. ಯಾಕೆ ನೀವು ಕೋಟ್ಯಾಧಿಪತಿ ಆಗಬಾರ್ದು? ಯಾಕೆ ನೀವು ಕೋಟಿಗಟ್ಟಲೆ ಹಣ ನೋಡಬಾರ್ದು? ಯೂನಿವರ್ಸ್ ನಮ್ಮ ಬ್ರಹ್ಮಾಂಡ ಭಾಳಷ್ಟು ವಿಶಾಲವಾಗಿದೆ. ನೀವು ಎಷ್ಟು ವಿಶಾಲವಾಗಿ ಕೇಳ್ಕೊಳ್ತೀರೋ ಅಷ್ಟು ವಿಶಾಲವಾಗಿ ಅದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ದಯವಿಟ್ಟು ಒಂದೇ ಕಡೆ ಕೂರುವಂಥದ್ದು, ಒಂದೇ ಕಡೆ ಎಲ್ಲಾದರೂ ನಿಮಗೆ ಟಾಂಟ್ ಕೊಟ್ಟ ವ್ಯಕ್ತಿಗಳು, ನಿಮ್ಮ ಬಗ್ಗೆ ಗಾಸಿಪ್ಗಳು ಮಾಡಿರುವಂತಹ ವ್ಯಕ್ತಿಗಳು, ಅಂಥವ್ರ ಜೊತೆಗೇ ನೀವು ಇದ್ದು ತಲೆನೋವು ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಅಂಥ ವ್ಯಕ್ತಿಗಳಿಂದ ನೀವು ದೂರ ಬನ್ನಿ. ಒಂದಷ್ಟು ಟ್ರಾವೆಲಿಂಗ್ ಮಾಡಿ. ಜರ್ನಿ ಮಾಡೋದ್ರಿಂದನೂ ಕೂಡ ನಮ್ಮ ಮನಸ್ಸು ಹೀಲ್ ಆಗುತ್ತೆ ಅಂತ ಹೇಳಬಹುದು. ಓಕೆ, ಇಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತೀರಿ ಅನ್ನೋದು ತೋರಿಸ್ತಾ ಇದೆ ಈ ವೆಕೇಷನ್ಸ್ಗಳಲ್ಲಿ. ಓಕೆ, ಇಲ್ಲಿ ಕಮ್ಯುನಿಟಿ ಬರ್ತಾ ಇದೆ. ಅಂದರೆ ಅಕ್ಕಪಕ್ಕಗಳಲ್ಲಿ ದಯವಿಟ್ಟು ಅವ್ರು ಏನೇ ಮನಸ್ತಾಪಗಳನ್ನು ಮಾಡಿರಲಿ, ಅವ್ರು ಏನೇ ನಿಮಗೆ ನೋವುಗಳನ್ನು ಕೊಟ್ಟಿರಲಿ, ಅವ್ರು ಎಷ್ಟೇ ಕೆಟ್ಟವರಾಗಿರಲಿ, ನಿಮ್ಮ ಮುಖದಲ್ಲಿ ಒಂದು ನಗು ಇರಲಿ. ಅರಮನೆ ಇದ್ದರೂ ನೆರಮನೆ ಬೇಕೇ ಬೇಕಾಗತ್ತೆ. ಓಕೆ, ಆ ಅಕ್ಕಪಕ್ಕದಲ್ಲಿ ಏನಾದರೂ ಸ್ವಲ್ಪ ಕೊಂಕು ಅಥವಾ ಯಾರೋ ನಿಮ್ಗೆ ಆಗದೆ ಇರೋರು ಏನೋ ಮಾಡ್ತಾ ಇದ್ದಾರೆ ಅಂದ ಕೂಡಲೇ ಆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಮನೆಯಲ್ಲೇ ನೆಮ್ಮದಿಯಾಗಿರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕೆಲವ್ರು ನೋಡಿದ್ದೀರಾ ಎಲ್ಲರೊಟ್ಟಿಗೂ ಕೂಡ ನಗಾಡ್ಕೊಂಡೇ ಜೀವನ ಮಾಡ್ತಾರೆ, ಹೌದು ಅಂತ ಹೇಳ್ತಾರೆ. ನೀವು ಯಾವಾಗ ಇದೆಲ್ಲ ಹಿಂಗಿರಬೇಕು ಹಿಂಗೇ ಇರುತ್ತೆ ಅಂತ ಹೇಳೋದಕ್ಕೆ ಹೋದಾಗಲೇ ನೀವು ಕೆಟ್ಟವರಾಗೋದು. ಸೊ ಅಂಥ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ನೀವು ನಗಾಡ್ಕೊತಾನೆ ಇರಬೇಕಾಗತ್ತೆ. ಬಿಕಾಸ್ ನಿಮ್ಮ ಆರನ ನೀವು ಬದಲಾವಣೆ ಮಾಡ್ಕೊಳ್ಬೇಕು, ನಿಮ್ಮ ಎನರ್ಜಿಯನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಸ್ಮೈಲ್, ಕಾಫಿ ಆಯಿತಾ, ಇಷ್ಟೇ. ಅತಿಯಾಗಿ ಹಚ್ಕೊಳ್ಳೋದು ಬೇಡ, ಅತಿಯಾಗಿ ಕಳ್ಕೊಳ್ಳೋದು ಬೇಡ ಅಂಥವ್ರನ್ನ. ಓಕೆ, ಸೊ ಇದು ಸೆಕೆಂಡ್, ನಿಮ್ಮ ಕರ್ಮ ಈ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ಕರ್ಮ ಯಾವ ರೀತಿ ನಡೀತಾ ಇದೆ ನೋಡೋಣ. ಯಾವ ಕರ್ಮ ನಿಮ್ಮ ಸುತ್ತ ಇದೆ, ಇಲ್ಲಿ ಯಾವ ಮುನ್ನೆಚ್ಚರಿಕೆ ನಿಮಗೆ ಪ್ರಕೃತಿಯಿಂದ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ. ಓಕೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಬಹಳಷ್ಟು ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಬೇಸತ್ತೋಗಿದ್ದೀರಿ, ಆ ವಿಚಾರದಿಂದ ಹೊರಗಡೆ ಬರ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ.
ಇಲ್ಲಿ ನಿಮ್ಮ ಲೈಫಲ್ಲಿ ಏನೇ ನಿಮ್ಮಿಂದ ದೂರ ಆಗ್ತಾಯಿದ್ರು, ಏನೇ ಬಿಟ್ಟಿದ್ರೂ ಕೂಡ, ಯಾವುದೇ ಅದು ವಸ್ತು ಆಗಿರಲಿ, ವಾಹನಗಳಾಗಿರಲಿ, ಏನೇ ಆಗಿರಲಿ, ದಯವಿಟ್ಟು ಅದು ಹೋಗ್ತಾ ಇದೆ ಅಂದಾಗ ನೀವು ರಿಲೀಸ್ ಮಾಡಬೇಕಾಗತ್ತೆ. ಯಾರೋ ಬಹಳಷ್ಟು ವರ್ಷಗಳಿಂದ ರಿಲೇಷನ್ಶಿಪ್ ಇತ್ತು, ಯಾರೋ ನನ್ನ ಜೀವನದಲ್ಲಿ ಬಹಳಷ್ಟು ಪರ್ಮನೆಂಟ್ ಆಗಿರುವಂತಹ ಫ್ರೆಂಡ್ಶಿಪ್ ಇತ್ತು, ಯಾರೋ ನನ್ನ ಲೈಫಲ್ಲಿ ಬಹಳಷ್ಟು ಬಲವಾಗಿ ಇದ್ದರು, ಯಾವುದೋ ಒಂದು ವಾಹನ ನನ್ನ ಜೀವನದಲ್ಲಿ ಇಷ್ಟು ವರ್ಷ ತನಕ ಇತ್ತು, ಅದು ಯಾಕೋ ಈ ಸಂದರ್ಭ ಒಂದು ಬಂದುಬಿಟ್ಟಿದೆ, ಯಾವುದೋ ಒಂದು ಜ್ಯುವೆಲ್ರಿ ಇತ್ತು, ಅದನ್ನು ನಾನು ಮಾರಲೇಬೇಕಾಗ್ತಾ ಇದೆ, ಯಾವುದೋ ಒಂದು ಏನೇ ಆಗಿರ್ಬೋದು, ಯಾವುದೋ ಒಂದು ವಾಹನ, ವಸ್ತು, ವಸ್ತ್ರ, ಯಾವುದೋ ಒಂದು ಕರ್ಮ ಅದು ಹೋಗ್ತಾ ಇದ್ದರೆ ದಯವಿಟ್ಟು ಹೋಗೋದಕ್ಕೆ ಬಿಟ್ಬಿಡಿ. ಲೈಫಲ್ಲಿ ರೀಬರ್ತ್ ಅನ್ನೋದು ನಾನು ನೋಡ್ತೀನಿ. ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಬದಲಾವಣೆನ ನಾನು ನಿಮ್ಮಲ್ಲಿ ನೋಡ್ತೀನಿ. ಬಿಗ್ ಚೇಂಜಸ್ ನಿಮ್ಮ ಲೈಫಲ್ಲಿದೆ. ಬಹಳಷ್ಟು ಕಮ್ಮಿ ಹಣನ ಕೆಲವು ಕಡೆ ಇನ್ವೆಸ್ಟ್ ಮಾಡಿರ್ತೀರಿ, ಬಹಳಷ್ಟು ಲಾಭಗಳನ್ನು ನೋಡುವಂತಹ ಪ್ರಯತ್ನಗಳನ್ನು ಮಾಡ್ತೀರಿ, ಅದು ಕಳ್ಕೊಂಡು ಪಶ್ಚಾತ್ತಾಪಗಳನ್ನು ಪಡುವಂಥದ್ದು ಮಾಡ್ಕೊಳ್ತೀರಿ. ದಯವಿಟ್ಟು ಇಲ್ಲಿ ನಿಮ್ಮ ಕರ್ಮದ ಅನುಸಾರವಾಗಿ ಯಾವುದೋ ಒಂದು ನಿಮ್ಮಿಂದ ಅದು ಹೋಗೋದಕ್ಕೆ ಬಿಟ್ಬಿಡಿ. ಇಲ್ಲಿ ಯಾರಿಗೋ ಹಣ ಕೊಟ್ಟೆ, ಅವರಿಂದ ಏನೋ ಇಂಟ್ರೆಸ್ಟ್ ಬಂದ್ಬಿಟ್ಟು ಸುಮಾರು ಕ್ಲೈಂಟ್ಸ್ಗಳು ಬರ್ತೀರಿ, ಅವ್ರು ಹಣ ಕೊಡ್ತಾರ ನನಗೆ ವಾಪಸ್, ಅದು ಇದು ಅಂತ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತೀರಿ. ಓಕೆ, ಆ ಲಕ್ಷಾಂತರ ರೂಪಾಯಿಗೆ 4,000ನೋ 3,000ನೋ 2,000ನೋ ಏನೋ ಒಂದು ಹಣ ಬರುತ್ತೆ. ಆ 2,000ದ ಹಣನ ಆಸೆ ಪಟ್ಟು ಲಕ್ಷ ಗಟ್ಟಲೆ ಕಳ್ಕೊಳ್ಳೋದು ಉತ್ತಮನಾ? ನೀವು ಕೆಲವೊಂದು ಸ್ಟಾಕ್ ಮಾರ್ಕೆಟ್ಗಳನ್ನು ಹಾಕೋದು ಮಾಡಿ, ಅದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲ ಕರ್ಮದ ಅನುಸಾರವಾಗಿ ನಿಮ್ಮ ದುಡ್ಡು 1 to 2 ಕಿತ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಸಂಬಂಧಗಳಲ್ಲೂ ನಾನು ನೋಡ್ತಿದ್ದೀನಿ, ಹಣಕಾಸಿನ ವಿಚಾರದಲ್ಲಿ ಯಾರೋ ನನಗೆ ಫ್ರಾಡ್ಗಳನ್ನ ಮಾಡಿದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ಕರ್ಮನ ನೀವು ಬಹಳ ನಿಧಾನಕ್ಕೆ ಹೋಗುವಂತಹ ಕರ್ಮನ ನೀವು ಈಗಲೇ ಕಳ್ಕೊಂಡ್ಬಿಟ್ರೆ ಅದರಿಂದ ನಿಮ್ಮ ದೊಡ್ಡ ಗಂಡಾಂತರ, ದೊಡ್ಡ ಕರ್ಮ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಇದ್ದು ಭಾಳಷ್ಟು ಸಂಕಟ ಕೊಟ್ಟು ಅದು ನನ್ನಿಂದ ದೂರ ಆಗ್ತಾ ಇದೆ ಅನ್ನೋದಾದರೆ ದಯವಿಟ್ಟು ಅದು ಹೋದ ಮೇಲೇ ನೀವು ಚೆನ್ನಾಗಾಗ್ತೀರಿ ಅಂತಲೇ ನೀವು ಅಂದ್ಕೊಳ್ಬೇಕಾಗತ್ತೆ. ಇಲ್ಲಿ 2 of Pentacles ಬಂದಿರೋದ್ರಿಂದ ಮೈಂಡ್ ಕೂಡ ಬಹಳಷ್ಟು ಫ್ಲಿಕ್ಚುಯೇಟ್ ಆಗ್ತಾ ಇರುವಂಥದ್ದು, ಸ್ಟೇಬಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಕೆಲವೊಂದು ಸಲ ಹಣನೂ ಕೂಡ ಕರೆಕ್ಟ್ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಸೇವಿಂಗ್ಸ್ ಕೂಡ ಮಾಡ್ತಾ ಇಲ್ಲ. ನೀವು ಬಹಳಷ್ಟು ಬೇಡದ ವಸ್ತುಗಳಿಗೆ ಹಾಕುವಂಥದ್ದು, ಬೇಡದ ವಿಚಾರಗಳಿಗೆ ಬಹಳಷ್ಟು ಖರ್ಚುಗಳನ್ನು ಮಾಡ್ತಾಯಿದ್ದೀರಿ. ದಯವಿಟ್ಟು ನಿಮ್ಮ ಕೈಗೆ ಕಡಿವಾಣಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಹಣಕಾಸಿನ ವಿಚಾರವಾಗಿ. ಹಾಗೆ ಎಮೋಷ್ನಲಿ ದಯವಿಟ್ಟು ನೀವು ಯಾರನ್ನು ಕೂಡ ಈ ಸಂದರ್ಭದಲ್ಲಿ ಯಾರನ್ನು ಕೂಡ ನಂಬುವಂಥದ್ದಿಲ್ಲ. ಎಲ್ಲಿವರೆಗೂ ಮೇಡಮ್ ಅಂತ ಹೇಳಿದ್ರೆ ಈ 3 ತಿಂಗಳವರೆಗೂ ಕೂಡ ಬಹಳಷ್ಟು ನಂಬಿಕೆಗಳನ್ನು ಯಾರ್ದೋ ಮೇಲೆ ಇಟ್ಕೊಂಡು ಹಣ ಕೊಡುವಂಥದ್ದು, ಯಾವುದೋ ಒಂದು ದುಡ್ಡು ಇಲ್ಲಿ 10 ರೂಪಾಯಿ ಹಾಕ್ಬಿಟ್ರೆ 100 ರೂಪಾಯಿ ನಾಳೆ ಬಂದ್ಬಿಡುತ್ತೆ ಅಂತ ಹೇಳಿ ಅಂದ್ಕೊಳ್ಳುವಂತಹ ವಿಚಾರಗಳನ್ನು, ಚಿಂತೆಗಳನ್ನು ದಯವಿಟ್ಟು ಬಿಟ್ಬಿಡುವಂಥದ್ದು. ಇಂಥವ್ರಿಗೆ ಹಣ ಕೊಟ್ಟರೆ ಅವರು ನಾಳೆ ಬೆಳಗ್ಗೆನೇ ಕೊಟ್ಬಿಡ್ತೀನಿ ಅನ್ನುವಂತಹ ನಿಮಗೆ ಬಹಳಷ್ಟು ನಂಬಿಕೆ ಇದ್ದರೆ ಓಕೆ, ಅವ್ರು ಬಹಳಷ್ಟು ನಂಬಿಕೆಗೆ ಅರ್ಹರಾಗಿದ್ದಾರೆ ಅನ್ನೋದಾದರೆ ಓಕೆ. ನಿಮ್ಮ ಒಳಮನಸ್ಸೇ ಒಂದು ಹೇಳ್ತಾ ಇರತ್ತೆ, ಕೊಡ್ತಾರೋ ಇಲ್ವೋ ಅಂತ ಡೌಟ್ ಬರ್ತಾ ಇದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಈಗ ಇನ್ನು 3 ತಿಂಗಳುಗಳ ಕಾಲವಾಗಿ ಯಾವ ವಿಚಾರದಲ್ಲೂ ಕೂಡ ನೀವು ಕೈ ಹಾಕೋ ಹಾಗಿಲ್ಲ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹಂಗಂತ ನೀವು ಅಂಥ ವಿಚಾರದಿಂದ ಅಥವಾ ಅಂಥ ವ್ಯಕ್ತಿಗಳಿಂದ ನೀವು ದೂರ ಆಗುವಂತಹ ಸಾಧ್ಯತೆಗಳು ಇಲ್ಲ. ಎಮೋಷ್ನಲಿ ಅಂಥ ವ್ಯಕ್ತಿಗಳ ಜೊತೆಗೆ ಹಾಯ್ ಬಾಯ್ ಅಂದ್ಕೊಂಡು ಅಥವಾ ಅವ್ರ ಕಷ್ಟಗಳಿಗೆ ನೀವು ಸ್ಪಂದಿಸ್ಕೊಂಡು, ಅಂದರೆ ಮಾತಿನಲ್ಲಿ ಸ್ಪಂದಿಸ್ಕೊಂಡು ಮುಂದೆ ತಳ್ಳಬೇಕಾಗತ್ತೆ ಹೊರತು ಇಂಥ ಸಮಯದಲ್ಲಿ ಬೇಡ. ಯಾರನ್ನು ನಂಬುವಂಥದ್ದು ಬೇಡ. ನಿಮ್ಮ ಎಮೋಷನ್ಸ್ ಆಗಿರಲಿ, ನಿಮ್ಮ ಮನೆಗಳ ವಿಚಾರದಲ್ಲಾಗಿರಲಿ ಏನು ಬೇಡ. ಈಗ ನಿಮ್ಮಿಂದ ಕೈ ತಪ್ಪು ಹೋಗಿರೋದಕ್ಕೆ ಏನಾದರೂ ಪಶ್ಚಾತ್ತಾಪ, ಯಾವುದೇ ವಸ್ತುಗಳ ವಿಚಾರದಲ್ಲಿ, ವಾಹನಗಳ ವಿಚಾರದಲ್ಲಿ, ವ್ಯಕ್ತಿಯ ವಿಚಾರದಲ್ಲಿ ನಿಮ್ಮಿಂದ ಏನಾದರೂ ಕೈ ತಪ್ಪು ಹೋಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ರಿಲೀಸ್ ಆಗೋದಕ್ಕೆ ಬಿಟ್ಬಿಡಿ. ನಿಮಗೆ ಬಹಳಷ್ಟು ಹೀಲ್ ಆಗುವಂತಹ ಸಾಧ್ಯತೆಗಳು ಇನ್ ಫ್ಯೂಚರಲ್ಲಿದೆ ಅಂತ ಹೇಳಿ. ಇಲ್ಲಿ ನಾನು ಇನ್ನೊಂದು ವಿಚಾರ, ನಾನು ಯೂನಿವರ್ಸ್ ಮೆಸೇಜಿಂದ ನಾನು ನೋಡೋದಾದರೆ ಅದು ಏನಿದೆ, ನಿಮ್ಮ ಕರ್ಮ ಏನಿದೆ, ನಿಮ್ಮ ಕರ್ಮದ ಅನುಸಾರವಾಗಿ ಯಾವುದೋ ಒಂದು ಅದು ಏನಾದರೂ ಆಗಿರ್ಬೋದು, ಯಾರೇ ಆಗಿರಬಹುದು, ನಿಮ್ಮಿಂದ ದೂರ ಆಗ್ತಾ ಇರೋದ್ರಿಂದ ನಿಮಗಲ್ಲಿ ಯಾವ ರೀತಿ ಅದು ದೂರ ಆದರೆ ನಾನು ಯಾವ ರೀತಿ ಬದುಕೋದು ಅಥವಾ ಯಾವ ರೀತಿ ನಾನು ಬೇಗ ಮೈಂಡನ್ನ ಚೇಂಜ್ ಮಾಡೋದು, ಬಿಸ್ನೆಸ್ ಇದನ್ನು ಮುಚ್ಚೋ ಅಂಥ ಪರಿಸ್ಥಿತಿ ಬಂದಾಗ ಅದನ್ನು ನಾನು ಬೇರೆ ಯಾವ ರೀತಿ ಮಾಡ್ಕೊಳ್ಳುವಂಥದ್ದು ದೊಡ್ಡ ತಲೆನೋವು, ದೊಡ್ಡ ಬಂಡೆಯನ್ನೇ ನೀವು ದಾಟಿ ಬಂದ ರೀತಿಯಲ್ಲಿ ಥಿಂಕ್ ಮಾಡ್ತಾಯಿದ್ರಿ. ದಯವಿಟ್ಟು ನೀವು ನಿಮ್ಮನ್ನು ಕೂಲಾಗಿಟ್ಕೊಳ್ಳಿ, ಆರಾಮಾಗಿರಿ. ಅದು ಇನ್ನು ಕೆಲವೇ ದಿನಗಳಲ್ಲಿ
ಅದು ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ಅದೊಂದು ಇತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿನೋ ವಸ್ತುನೋ ವಾಹನನೋ ಅದೊಂದಿತ್ತು ಅಂತ ಹೇಳಿದ್ರೆ ನೀವು ಬಹಳಷ್ಟು ಕೆಟ್ಟ ಕರ್ಮಗಳನ್ನು ಅನುಭವಿಸ್ಬೇಕಾಗಿತ್ತು. ಹಣ ಹೋದ್ರೂ ಅಷ್ಟೇ ನೀವು ದಯವಿಟ್ಟು ನನ್ನ ಕರ್ಮದಲ್ಲಿ ಅದಿತ್ತು, ಅದು ಹೋಯ್ತು ಅಂತಲೇ ನೀವು ದಯವಿಟ್ಟು ತಿಳ್ಕೊಳ್ಬೇಕಾಗತ್ತೆ. ಹಾಗಂತ ಬೇಕು ಅಂತ ಹೇಳಿ ಈ ಟೈಮ್ನಲ್ಲಿ ಕೊಟ್ಬಿಟ್ಟು ಕಳ್ಕೊಳ್ಳೋ ಅಂಥದ್ದಲ್ಲ. ಪಾಸ್ಟಲ್ಲಿ ಏನಾದರೂ ಮಾಡಿದರೆ ಅದು ಹೋಗುವಂತಹ ಸಾಧ್ಯತೆಗಳಿದೆ. ಇಲ್ಲಿ ಟ್ರಸ್ಟ್ ಬಂದಿರೋದ್ರಿಂದ ದಯವಿಟ್ಟು ದೇವರ ಮೇಲೆ ನೀವು ನಂಬಿಕೆ ಇಟ್ಕೊಳ್ಬೇಕಾಗತ್ತೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನಿದೆ ನಿಮ್ಮ ಬ್ಯಾಡ್ ಕರ್ಮ ರಿಲೀಸ್ ಆಗ್ತಾ ಇರೋದ್ರಿಂದ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಬೇಕಾಗತ್ತೆ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಳ್ಬೇಕಾಗತ್ತೆ, ಮುಂದೆ ಹೋಗಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಯೂನಿವರ್ಸ್ ಸಪೋರ್ಟ್ ಕೂಡ ನಿಮಗಿದೆ. ಬಟ್ ಆದರೆ ಈಗ ನಿಮ್ಮ ಕರ್ಮದ ಅನುಸಾರವಾಗಿ ನೀವು ಇಂತಿಷ್ಟೆಲ್ಲ ಪಾಸ್ಟಲ್ಲಿ ಮಾಡಿರುವಂಥದ್ದು ಏನಿದೆಯಲ್ಲ ಅನುಭವಿಸ್ಬೇಕಾಗತ್ತೆ. ಬಟ್ ಆದರೆ ಈಗ ಯಾರನ್ನೂ ಕೂಡ ಅತಿಯಾಗಿ ನಂಬುವಂಥ ಅವಶ್ಯಕತೆಗಳಿಲ್ಲ. ಓಕೆ, ಇಲ್ಲಿ ಫಾಲ್ಸ್ ಪರ್ಸನ್ ಅಂತ ಇಲ್ಲಿ ಕಾರ್ಡಲ್ಲಿ ಬಂದಿರೋದ್ರಿಂದ ನಾನು ಇದೊಂದು ಹೇಳಬೇಕಾಗತ್ತೆ. ಇಲ್ಲಿ ಯೂನಿವರ್ಸಿಂದ ಬರ್ತಾ ಇರೋ ಮೆಸೇಜೇ ಹೀಗಿದೆ, ಕೆಲವೊಂದು ಸಲ ತಪ್ಪಾದ ವ್ಯಕ್ತಿಗಳು ಸಿಗುವಂತಹ ಸಾಧ್ಯತೆ ಇದೆ, ಕೆಲವೊಂದು ಸಲ ತಪ್ಪಾದ ಡಿಸಿಷನ್ನ ತಗೊಳ್ಳುವಂಥದ್ದು, ತಪ್ಪಾದ ವ್ಯವಹಾರಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಕೆಲವೊಬ್ಬರು ಬಹಳಷ್ಟು ಬೆಣ್ಣೆಯಂತೆ ಮಾತನಾಡುವಂತಹ ವ್ಯಕ್ತಿಗಳು, ಬಹಳಷ್ಟು ಎಮೋಷ್ನಲಿ ಅಟ್ಯಾಚ್ ಆಗುವಂಥದ್ದು. ನೀವು ದಯವಿಟ್ಟು ನಿಮ್ಮ ಮನಸ್ಸಿಗೆ ನೀವು ಕಡಿವಾಣಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಸೆಕೆಂಡ್ ಥರ್ಡ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ನಿಮ್ಮ ಕರ್ಮದ ಅನುಸಾರವಾಗಿ ಇದನ್ನು ನೋಡೋದಾದರೆ ಈ ಪೀರಿಯಡ್ ಏನು ನಡೀತಾ ಇದೆ, ನಿಮ್ಮ ಕರ್ಮ ಸ್ಟ್ರಾಂಗ್ಲಿ ಯಾವುದೇ ಒಂದು ಕೆಟ್ಟ ಕರ್ಮ ಅದು ಹೋಗುವಂತಹ ಸಂದರ್ಭಗಳು ಬಂದಿದೆ. ದಯವಿಟ್ಟು ಇನ್ನು 3 ತಿಂಗಳು ಬಹಳಷ್ಟು ಶ್ರದ್ಧೆಯಿಂದ ಹಾಗೆ ಸ್ಪಿರಿಚುವಲಿ ಕನೆಕ್ಟ್ ಆಗೋದ್ರಿಂದ ಬಹಳಷ್ಟು ಈಸಿಯಾಗಿ ಈ ನೋವು ಸಂಕಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.